ಅವ್ರು ಬೇಕು ಮತ್ತು ದುಡ್ಡು ಮಾಡೋದು ಯಾವುದೂ ಇಲ್ಲ, ಎಲ್ಲರೂ ದುಡ್ಡು ಬಾಯಿ ಕೈ ಚಾಚಾವರಣ. ಹೀಗಾಗಿ ಡಿ ಕೆ ಶಿ ಅವರು ಒಂದು ರೀತಿಯಿಂದ ಬೆಳೆದು ಬಂದಿದ್ದಾರೆ, ಅದು ಅವ್ರಿಗೆ ಇವತ್ತು ಬೆನಿಫಿಟ್ ಸಿಗ್ತದೆ. ಅದೇ ರೀತಿ ಖರ್ಗೆ ಅವರು ಅವರಪ್ಪರು ಸಿ ಎಮ್ ಆಗಬೇಕಾಗಿತ್ತು, ಈ ಎಲ್ಲ ಪರಮೇಶ್ವರ್ ಅವ್ರಿಗಿಂತ ಮೊದಲಿಗೆ ಆಗಬೇಕಾಗಿತ್ತು. ಆದರೆ ಧರ್ಮಸಿಂಗ್ ಅವ್ರು ಬಂದ ಅವರ ಒಂದು ಆವತ್ತಿನ ಪರಿಸ್ಥಿತಿ ಲಾಭ ಮಾಡಿಕೊಂಡು ಧರ್ಮಸಿಂಗ್ ಅವರು ಆಗೋಗ್ಬಿಟ್ರು. ಧರ್ಮಸಿಂಗ್ ಅವರು ಆಗುವ ಸಂದರ್ಭದಲ್ಲಿ ಇವರು ಸೇಮ್ ಆಗುವ ಸಾಧ್ಯತೆಗಳೆಲ್ಲ ಇದ್ದವು, ಆದರೆ ಆಗಲಿಲ್ಲ. ಅಲ್ಲಿ ಬಂದಿದ್ದ ಜಾತಿ ಐತೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅವ್ರು ಬೆಳೆದಕ್ಕಿಂತ ಕಾಂಗ್ರೆಸ್ ಅವರನ್ನು ಬೆಳೆಸದ, ಒಬ್ಬ ದಲಿತ ನಾಯಕರನ್ನಾಗಿ ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ನಿಲ್ಲಿಸದ. ಹೀಗಾಗಿ ಇವತ್ತು ರಾಷ್ಟ್ರದ ಕೆಲವು ನಾಯಕರಲ್ಲಿ ಅವರೊಬ್ಬರು ಎದ್ದು ಕಾಣ್ತಾ ಇದ್ದಾರೆ, ಜೊತೆಗೆ ಅವ್ರ ನಿಷ್ಠೆ. ಆದರೆ ವೈಎಸ್ ಅವ್ರ ಜೊತೆ ಇರಲಿಲ್ಲ. ಅಷ್ಟರೊಳಗೆ ಕಾಂಗ್ರೆಸ್ನಲ್ಲಿ ಏನೇನು ಡೆವಲಪ್ಮೆಂಟ್ ಆದವು, ಏನೇನೋ ಏಳುಗಳಾದವು. ಇಂಥ ಸಂದರ್ಭದಲ್ಲೇ ಬಿ ಜೆ ಪಿ, ಅದರಲ್ಲೂ ಮೋದಿ ಅವರು ಬಂದ ತಕ್ಷಣ ಇನ್ನಷ್ಟು ಜೋರಾಗಿ BJP RSS ಜೊತೆಯಾಗಿ ಇವತ್ತು ರಾಷ್ಟ್ರದ ಹಿಡಿತವನ್ನು ಸಾಧಿಸಿದ್ದಾರೆ. ಇಂಥ ಸಂದರ್ಭದಲ್ಲೇ ಈ ಸಿದ್ದರಾಮಯ್ಯ ಬಂದಿದ್ದು ಕರ್ನಾಟಕದಲ್ಲೇ ಕಾಂಗ್ರೆಸ್ ಉಳಿಗೆ ಒಂದು ದೊಡ್ಡ ಕಾರಣ ಆಯಿತು, ಆಧಾರ ಆಯಿತು. ಅಂದರೆ JDS ನಲ್ಲಿ ಉಳಿದಿದ್ರೆ ಇವತ್ತು ಕಾಂಗ್ರೆಸ್ ಏನು ಇರ್ತಿತ್ತೋ ಗೊತ್ತಿಲ್ಲ. ಯಾಕಂದರೆ ಒಬ್ಬ ನಾಯಕತ್ವ, ಅದರಲ್ಲೂ ಸಿದ್ದರಾಮಯ್ಯ ನಾಯಕತ್ವ JDS ಅವರು ಉಳಿಸಿದ್ರೆ ಅದು ಏನೋ ದೊಡ್ಡ ಪಕ್ಷ ಬೆಳೀತಿತ್ತೋ ಏನೋ. ಆದರೆ ಅವರು ಅಲ್ಪಕಾಲಿಕ ಲಾಭದ ದೃಷ್ಟಿ ಇಟ್ಕೊಂಡು ತಮ್ಮ ಮಗನ ಸೇಮ್ ಮಾಡೋ ಸಲುವಾಗಿ ಪ್ರಯತ್ನ ಮಾಡಿದ್ರು. ದೇವೇಗೌಡರು ತಮ್ಮ ಕುಟುಂಬದ ಬಗ್ಗೆ ಒತ್ತು ಕೊಟ್ಟರು. ಹೀಗಾಗಿ ಅನೇಕ ನಾಯಕರು JDS ಬಿಟ್ಟು ಹೋದರು. ಅದರಲ್ಲಿ ಸಿದ್ದರಾಮಯ್ಯರು ಅತ್ಯಂತ ಪ್ರಮುಖರು. BJPಯಿಂದ ಕಾಂಗ್ರೆಸ್ ಜೊತೆ ತಮ್ಮ ಗುರುತಿಸಿಕೊಂಡ್ರು. ತಮ್ಮ ಇಸಮನ್ನು, ಸೋಷಲಿಸಮನ್ನು ಇಲ್ಲೇ ಎಷ್ಟು ಮಟ್ಟ ಸಾಧ್ಯತೆ ಬೆಳೆಸ್ಕೊಂಡ್ರು. ಹಿಂದೂ ನಾಯಕರಾದರು ಏನಾದರೂ ಆಗಿ ಬಂದು ಹಂಚಿದ್ದಾರೆ. ಆ ಬಂದು ಹಂಚಿದ ಮೇಲೆ ಇವತ್ತು DKಶಿ ಅವರ ಪಕ್ಷ ನಿಷ್ಠೆಯಿಂದಾಗಿ ಜೊತೆಗೆ ಅವ್ರಿಗೂ ವಯಸ್ಸಾಗಿದ್ದರಿಂದ ಹೊರಗೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಇಂಥ ಒಂದು ಸಂದರ್ಭದಲ್ಲೇ ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಳೆಸಬೇಕಾಗಿದ್ದರೆ ಏನಾದರೂ ಸಾಹಸ ಮಾಡಲೇಬೇಕು. ಅದನ್ನು ಮಾಡಿದ್ದು ನೋಂದಣಿ ಪ್ರಶ್ನೆ ಮಾಡಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುವಂಥ ಒಬ್ಬ ವ್ಯಕ್ತಿ ಆಗಿಬಿಟ್ಟಿದ್ದಾರೆ. ಇನ್ನು ಮುಂದಿನ ಸಲ ಏನಾಗ್ತದೋ ಗೊತ್ತಿಲ್ಲ. ಆದರೂ ವಯಸ್ಸು ಮಾತ್ರ ಅದ 2ನೇ ನಂಬರ್ದಲ್ಲಿ ಬಂದಿಲ್ಲುವಂಥ ಒಂದು ಸಾಹಸ ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು RSS ಮತ್ತು BJP ಕಣ್ಣಲ್ಲಿ ಒತ್ತುವಂಥ ವ್ಯಕ್ತಿ ಆಗಿಬಿಟ್ಟಿದ್ದಾರೆ. ಅವರ ಮೂಲಕ ಹಾಕಿದ್ರಿಂದಾಗೆ ಸಹಜವಾಗಿ RSS ಇವ್ರ ಬಗ್ಗೆ ಮೂಲತಃ ವರ್ಣ